ನಮ್ಮ ಉದ್ಬೂರು ಗ್ರಾಮವು ತನ್ನದೇ ಆದ ವಿಶಿಷ್ಟ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಒಳಗೊಂಡಿದೆ. ಈ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಗ್ರಾಮದ ಅಧಿದೇವತೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ಆಶೀರ್ವಾದದೊಂದಿಗೆ ಸತತ 3 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಮತ್ತು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಗ್ರಾಮದ ಹಿರಿಯರು ಹೇಳುವ ಸ್ಥಳ ಪುರಾಣದ ಪ್ರಕಾರ ಇಲ್ಲಿ ನೆಲೆಸಿರುವ ಶ್ರೀ ನಾರಾಯಣ ಸ್ವಾಮಿಯು ಮೂಲತಃ ಹುಲಿಪುರದಲ್ಲಿ ನೆಲೆಸಿದ್ದನು. ತದನಂತರ ಉದ್ಬೂರು ಗ್ರಾಮಕ್ಕೆ ಬಂದು ನೆಲೆಸಿ ಈ ಗ್ರಾಮವನ್ನು ಉದ್ಧರಿಸಿದನು. ಸ್ವಾಮಿಯು ಇಲ್ಲಿ ನೆಲೆಸಿದ ಸ್ಮರಣಾರ್ಥವಾಗಿ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಸಂಕ್ರಾಂತಿ ಹಬ್ಬ ಶುರುವಾಗೋ 1 ತಿಂಗಳ ಮುಂಚೆಯೇ ಗ್ರಾಮದಲ್ಲಿ ಧನುರ್ಮಾಸದ ಆಚರಣೆ ಶುರುವಾಗುತ್ತದೆ. ಈ ಸಮಯದಲ್ಲಿ ಗ್ರಾಮದ ಪ್ರತಿ ಬೀದಿಗಳಲ್ಲಿ ರಾಮ ಭಜನೆಗಳು ಮೊಳಗುತ್ತವೆ. ಧನುರ್ಮಾಸ ಮುಗಿದ ಮೇಲೆ ಗ್ರಾಮಸ್ಥರೆಲ್ಲರೂ ಕಾಡಿಗೆ ಹೋಗಿ ಬೇಟೆಯಾಡುವುದು ಇಲ್ಲಿನ ಪದ್ಧತಿ. ಹಬ್ಬದ ಮೊದಲನೇ ದಿನವನ್ನು ಗ್ರಾಮಸ್ಥರು ಮೊದಲ ಬೇಟೆ ಎಂದು ಕರೆಯುತ್ತಾರೆ. ವಿಶೇಷವೆಂದರೆ ಕಾಡಿಗೆ ಹೋಗಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನು ಮೊಲದ ರೂಪದಲ್ಲಿ ಭಕ್ತಿಯಿಂದ ಹುಡುಕುತ್ತಾರೆ. ಸಿಕ್ಕ ಮೊಲಕ್ಕೆ ಯಾವುದೇ ರೀತಿಯ ತೊಂದರೆ ಕೊಡದೆ ಅತ್ಯಂತ ಸುರಕ್ಷಿತವಾಗಿ ಗ್ರಾಮಕ್ಕೆ ಕರೆದುಕೊಂಡು ಬರ್ತಾರೆ. ಸಂಕ್ರಾಂತಿ ಹಬ್ಬದ ದಿನದಂದು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಹಾಗೂ ಈಶ್ವರನ ಮೂರ್ತಿಯನ್ನು ಸರ್ವಾಲಂಕಾರಗೊಳಿಸಿ ಉತ್ಸವದ ಮೆರವಣಿಗೆಯ ಮೂಲಕ ಗ್ರಾಮದ ಕಾಡು ಅಥವಾ ಪಾರೋಟ್ಕಮಾಲಕ್ಕೆ ಕರೆದೊಯ್ದು ವಿಶಿಷ್ಟ ಪೂಜಾ ಪುನಸ್ಕಾರಗಳನ್ನು ನಡೆಸುತ್ತಾರೆ. ಆನಂತರ ತಾವು ಹಿಡಿದು ತಂದಿದ್ದ ಮೊಲವನ್ನು ಉತ್ಸವ ಮೂರ್ತಿಯ ಮುಂದೆ ಪೂಜಿಸಿ ಆರಾಧಿಸಿ ಆ ಮೊಲದ ಕತ್ತಿಗೆ ಗೆಜ್ಜೆಯನ್ನು ಕಟ್ಟಿ ಸ್ವಾಮಿಯ ಸಮ್ಮುಖದಲ್ಲೇ ಮರಳಿ ಕಾಡಿಗೆ ಬಿಡುವುದು ಈ ಗ್ರಾಮದ ಅತ್ಯಂತ ವಿಶಿಷ್ಟ ಸಂಪ್ರದಾಯವಾಗಿದೆ. ನಂತರ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯು ಕಾಡಿನಿಂದ ನಾಡಿಗೆ ಗ್ರಾಮಕ್ಕೆ ಉತ್ಸವದ ಮೆರವಣಿಗೆಯ ಮೂಲಕ ಪ್ರವೇಶ ಮಾಡುತ್ತಾನೆ. ಈ ಸಂದರ್ಭದಲ್ಲಿ ಸ್ವಾಮಿಗೆ ಮನಸಮ ಪೂಜೆ ನೆರವೇರಿಸಲಾಗುತ್ತದೆ. ಪಟಾಕಿ ಸಿಡಿಮದ್ದುಗಳನ್ನು ಸಿಡಿಸಿ ಭಕ್ತರು ಸಂಭ್ರಮಿಸುತ್ತಾರೆ. ಗ್ರಾಮದ ಬೀದಿ ಬೀದಿಗಳಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಹಾಗೂ ಈಶ್ವರನ ವಾಹನದ ಉತ್ಸವ ಮೆರವಣಿಗೆ ಸಾಗುವಾಗ ರಾಮಭಜನೆಗಳ ನಾದವು ಇಡೀ ಗ್ರಾಮದಲ್ಲಿ ಮೊಳಗುತ್ತದೆ. ಹಬ್ಬದ 3ನೇ ದಿನವೂ ಬೆಳಗಿನ ಸಮಯದಲ್ಲಿ ಸಂಭ್ರಮ ಮನೆ ಮಾಡಿರುತ್ತದೆ. ಭಕ್ತರು ಶ್ರೀನಾರಾಯಣ ಸ್ವಾಮಿಗೆ ಪ್ರಿಯವಾದ ಕಜ್ಜಾಯ, ಒಬ್ಬಟ್ಟು ಮತ್ತು ಪಾನಕವನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಹರಕೆ ಹೊತ್ತವರು ಸ್ವಾಮಿಗೆ ಇಡುಗಾಯಿ ಒಡೆಯುವ ಮೂಲಕ ತಮ್ಮ ಭಕ್ತಿ ಸಮರ್ಪಿಸುತ್ತಾರೆ. ಮಧ್ಯಾಹ್ನ ಸುಮಾರು 1 ಗಂಟೆಯ ಹೊತ್ತಿಗೆ ಆಕಾಶದಲ್ಲಿ ಗರುಡನು ಪ್ರತ್ಯಕ್ಷವಾದ ಬಳಿಕವಷ್ಟೇ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ಉತ್ಸವವನ್ನು ಭಕ್ತಿಪೂರ್ವಕವಾಗಿ ನಿಲ್ಲಿಸಲಾಗುತ್ತದೆ. ಇದು ನಮ್ಮ ಉದ್ಬೂರು ಗ್ರಾಮದ ಭಕ್ತಿ, ಪ್ರಕೃತಿ ಪ್ರೇಮ ಹಾಗೂ ಸಂಪ್ರದಾಯಗಳ ಸಮ್ಮಿಲನವಾದ ವಿಶಿಷ್ಟ ಸಂಕ್ರಾಂತಿ ಹಬ್ಬದ ವೈಭವ.